Hello everyone, welcome back to my channel. ನೆನ್ನೆ ಕ್ರಿಕೆಟ್ ಮ್ಯಾಚ್ ಇತ್ತು, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಚಾಂಪಿಯನ್ಶಿಪ್ ಟ್ರೋಫಿ. ಎಲ್ಲರೂ ನೋಡಿದ್ರಾ? ಫೈನಲಿ ವಿ ಆರ್ ಚಾಂಪಿಯನ್ಸ್ ನಾವು. ಇಂಡಿಯಾದಲ್ಲಿ ಕ್ರಿಕೆಟ್ ಅಂದ್ರೇ ಹಬ್ಬ, ಸೆಲೆಬ್ರೇಷನ್ ಎಲ್ಲ ಇರುತ್ತೆ. ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಇದ್ರೂ ಸೆಲೆಬ್ರೇಷನ್ ಬಿಡ್ತೀವಾ? ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕ್ರಿಕೆಟ್ ಮ್ಯಾಚ್ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೇನೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ಇಲ್ಲಿ ಟೈಮ್ ಝೋನ್ ವ್ಯತ್ಯಾಸ ಇರೋದ್ರಿಂದ ಕ್ರಿಕೆಟ್ ಮ್ಯಾಚು ಮಧ್ಯರಾತ್ರಿ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ತನಕ ಇತ್ತು. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರಿದ್ವಲ್ಲ, ಎಲ್ಲ ಮಕ್ಕಳು ಎಲ್ಲ ಇದ್ದರು. ಎಲ್ಲರಿಗೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಅಂತ ಫುಡ್ ಎಲ್ಲ ಆರ್ಡ್ರ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಟೀಮ್ ಜೊತೆ ನ್ಯಾಷನಲ್ ಅಂತ ಮಾಡಿ ಕೊನೆಗೆ ಮ್ಯಾಚ್ ಸ್ಟಾರ್ಟ್ ಆಯಿತು. US ಅಲ್ಲಿ ಡೇ ಲೈಟ್ ಸೇವಿಂಗ್ ಅಂತ ಇರುತ್ತೆ. ಯೂಶ್ವಲಿ ಅದು ನವಂಬರಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ ಫಸ್ಟ್ ಸಂಡೇ ಹಾಗೆ ಎಂಡ್ ಆಗುತ್ತೆ. ಅದು ಇವತ್ತೇ ಇದ್ದಿದ್ದರಿಂದ ಆ ಟೈಮು ನಾವು ನೋಡ್ಬೋದಾಗಿತ್ತು. ನೀವೇ ನೋಡ್ತಾ ಇದ್ದೀರಿ, ಈಗ 1:59 ಇದೆ. ಇದು ನೆಕ್ಸ್ಟ್ 2 o'clock ಆಗಬೇಕು, ಆದರೆ ಅದು 1:59 3 o'clock ಆಗಿಬಿಡುತ್ತೆ ನೋಡಿ. ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳು ಮಾತ್ರ ಸ್ವಲ್ಪ ಹೊತ್ತು ಮಲಗಿದ್ರು ಬೆಳಗಿನ ಜಾವ. ಬಟ್ ಎಲ್ಲರೂ ಮ್ಯಾಚ್ನ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು. ಒಂದೊಂದು ವಿಕೆಟ್ ಹೋಗ್ತಾ ಇರುವಾಗೂ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ನೋಡೋದಕ್ಕೇ. ಮಧ್ಯ ಕಾಫಿ, ಟೀ ಬ್ರೇಕು, ಸ್ನ್ಯಾಕ್ಸು, ಕುಕೀಸ್ ಅಂತ ತಿನ್ಕೊಂಡು ಫೈನಲಿ ಮ್ಯಾಚ್ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚು. ನೋಡ್ತಾ ಬೆಳಗ್ಗೆನೇ ಆಗೋಯ್ತು. ಮ್ಯಾಚ್ ಎಂಡಿಂಗ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ ಸೆಲೆಬ್ರೇಷನ್ ಮಾತ್ರ ಮರೆಯೋಕ್ಕಾಗಲ್ಲ. ಹೀಗಿತ್ತು ನೋಡಿ ನಾವು ಕ್ರಿಕೆಟ್ ಮ್ಯಾಚ್ ನೋಡಿದ ಅನುಭವ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಹೇಗೆ ಅನ್ನಿಸ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.